ನಾನಿವತ್ತು DJI Osmo Pocket 3 ತಗೊಂಡೆ. ಈಗ ಸಡನ್ ಬಂದು ಇಷ್ಟು ಖರ್ಚು ಮಾಡಿ ಹೋಗ್ತಾ ಇದ್ರು ವಿ ಆರ್ ನಾಟ್ ಫೀಲಿಂಗ್ ರಿಗ್ರೆಟ್ ಬಿಕಾಸ್ ನಮ್ಗೆ ಆ ಕೆಪಾಬಿಲಿಟಿ ಇದೆ, ನಾವು ನಾಳೆ ಅದನ್ನು ದುಡಿತೀವಿ ಅನ್ನೋ ಒಂದು ಇದಿದೆ ಅನ್ನೋದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಫೋನನ್ನು ಅನ್ಬಾಕ್ಸ್ ಮಾಡಿದ್ವಿ. ಏನಾಯ್ತು? ನಿನ್ನ ಫೋನ್ ಈ ಥರ ಇದೆ ನೋಡಿ. ಇನ್ಮೇಲೆ ಬ್ಲಾಗ್ಸ್ ಎಲ್ಲ ಬರೋದು ಇದರಲ್ಲೇನೆ. ಇನ್ಮೇಲೆ ಫೋನಲ್ಲಿ ಮಾಡೋದು ಮುಗೀತು. ಇನ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಆಗಿ ಇವಾಗ ವೆಸ್ಟ್ ಫೀಲ್ಡ್ ಶಾಪಿಂಗ್ ಸೆಂಟ್ರಿಗೆ ಬಂದಿದ್ದೀವಿ. ಸ್ವಲ್ಪ ಏನೋ ಶಾಪಿಂಗ್ ಮಾಡ್ಬೇಕಂತ ಇವರು. ಸೊ ಅದಕ್ಕೇನೆ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಏನು ತೊಗೊಳ್ತೀವಿ ಏನಂತ ತೋರಿಸ್ತೀನಿ. ಇವತ್ತು ಸುಮ್ಮನೆ ಇವ್ರು ಶಾಪಿಂಗ್ ಅಂತ ಕರ್ಕೊಂಬಂದರು. ಶಾಪಿಂಗ್ ನೋಡಿದರೆ ಅವ್ರು ಶಾಪಿಂಗ್ ಮಾಡಲಿಲ್ಲ, ಅವ್ರು ಮಾಡಿದ್ದೇ ಇದೊಂದು ಬ್ಯಾಗ್ H&M ಅಲ್ಲಿ. ನಾನಿವತ್ತು DJI Osmo Pocket 3 ತೊಗೊಂಡೆ. ನಾನು ಮೈಕ್ ತೊಗೊಂಡಾಗ ಹೇಳಿದ್ದೆ ಅನ್ಕೊತೀನಿ, ಇದು ನನಗೆ ತುಂಬ ಇಷ್ಟ ಐತೆ, ಬ್ಲಾಗಿಂಗ್ಗೆ ತೊಗೋಬೇಕು ಅಂತ ಹೇಳಿದ್ದೆ ಮೈಕ್ ತೊಗೊಂಡಾಗ. ಸೊ ಅದಕ್ಕೇ ಇವತ್ತು ಇದನ್ನು ಪರ್ಚೇಸ್ ಮಾಡಿದೆ. ಅದ್ರ ಜೊತೆಗೆ ನನ್ನ ಫ್ರೆಂಡಿಗೆ ಒಂದು ಐಫೋನು ಮತ್ತು ಇನ್ನೊಂದು ಐಫೋನ್ ಆರ್ಡ್ರ್ ಮಾಡಿದ್ದೀವಿ 15. ಅದು ಆ್ಯಕ್ಚುಲಿ ಸ್ಟಾಕ್ ಇದ್ದಿಲ್ಲ, ಇಲ್ಲಾಂದರೆ ಇವಾಗಲೇ ಕೊಡ್ತಾಯಿದ್ರು. ಕಲೆಕ್ಟ್ ಮಾಡೋಕ್ಕಂತ ಹೇಳಿ ಇನ್ನೊಂದು 5 days ಏನೋ ಬರುತ್ತಂತೆ, ಕಲೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ವೆರಿ ಸೆಟ್ ಬಿಲ್. ಇದು ಒಂದು 15 ತೊಗೊಂಡಿದ್ದು ಬಿಲ್ಲು ಮತ್ತು ರೆಸಿಪ್ಟ್, ಕಲೆಕ್ಷನ್ ರೆಸಿಪ್ಟ್ ಕೊಟ್ಟಿದ್ದಾರೆ. ಸೊ ನಾನೊಂದು 5 days ಬಿಟ್ಟು ಬಂದು ಕಲೆಕ್ಟ್ ಮಾಡ್ಬೇಕು. ಅಷ್ಟರೊಳಗೆ ಬರುತ್ತೆ. ಆ್ಯಕ್ಚುಲಿ ಅದು 5 days ಅಂತ ಹೇಳ್ತಾರೆ ಅಷ್ಟೇ. ಇವತ್ತಂತರೂ ಫುಲ್ ಲಕ್ಸುರಿ ಶಾಪಿಂಗ್ ಆಗಿಬಿಡ್ತಪ್ಪ. ನಾನು ಇದನ್ನಂತರೂ ಎಷ್ಟು ಆಸೆ ಇತ್ತು ಅಂದರೆ ಇದನ್ನು ತೊಗೋಬೇಕಂತ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ತೊಗೋಬೇಕಂತ ಆಸೆ ಇತ್ತು. ಅದು ಮೈಕ್ ತೊಗೊಂಡೆ. ಮೈಕ್ ತೊಗೊಂಡಾದ್ಮೇಲೆ ಇದನ್ನು ತೊಗೊಂಡೆ. ನೋಡೋರೆಲ್ಲ ಅನ್ಕೊಂತಿರ್ತಾರೆ ಇದೇನಪ್ಪ ಇಷ್ಟೊಂದು ಲಕ್ಷ ಕೊಟ್ಟು ತಗೊಂತಾರಲ್ಲ ಅಂತ. ಆ್ಯಕ್ಚುಲಿ ಇದಷ್ಟು ಏನು ಐಫೋನ್ ಅದು ಆರ್ಡ್ರ್ ಮಾಡಿರೋದನ್ನು ಸೇರಿ ಆಲ್ಮೋಸ್ಟ್ ಒಂದು ಶಾಪಿಂಗ್ 3 ಲಕ್ಷ ಏನೋ ಶಾಪಿಂಗ್ ಆಯ್ತಿದ್ದು ಇಂಡಿಯನ್ ರುಪೀಸಲ್ಲಿ. ನೋಡೋರು ಅನ್ಕೊಂತಾರೆ ಏನು 3 ಲಕ್ಷ ಖರ್ಚು ಮಾಡ್ತಾರಲ್ಲ ಅಂತ. ಬಟ್ ಏನು ಗೊತ್ತಾ, ಇವೇನು 3 ಲಕ್ಷ ನಾನು ನೆಕ್ಸ್ಟ್ ಮಂತಲ್ಲಿ ದುಡ್ದು ಬಿಡ್ತೀನಿ. ಅದನ್ನು ಆ ಅಮೌಂಟ್ ನನಗೆ ಬಂದುಬಿಡುತ್ತೆ. ಹಂಗಂತ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ತೀನಿ ಅಂತಲ್ಲ, ಸೇವಿಂಗ್ಸೂ ಇರುತ್ತೆ. ಬಟ್ ಏನು ರಿಕ್ವೈರ್ಡ್ ಇರುತ್ತೆ ಅದು ತೊಗೊಂಡಿರ್ತೀವಿ. ಅದು ಬಟ್ ಇಲ್ಲಿಗೆ ಬಂದಾಗಿಂದ ಲೈಫಲ್ಲಿ ಹೆಂಗೆ ಖುಷಿ ಐತೆ ಅಂತಂದರೆ, ಇವಾಗ ಇಷ್ಟು 3 ಲಕ್ಷ ಖರ್ಚು ಮಾಡಿದೆ, ಆ 3 ಲಕ್ಷ ನಾನು ನೆಕ್ಸ್ಟ್ ಮಂತ್ ದುಡಿತೀನಿ ಅನ್ನೋ ಒಂದು ಖುಷಿ ಐತೆ. ಅಂದರೆ ಅಷ್ಟು ಖರ್ಚು ಮಾಡಿದರೂ ಕೂಡ ನೆಕ್ಸ್ಟ್ ಮಂತ್ ಅದನ್ನು ನಾನು ರಿಟರ್ನ್ ತೊಗೊಳ್ತೀನಿ ಅನ್ನೋ ಅದೊಂದು ಧೈರ್ಯ ಐತಲ್ಲ, ಅದಕ್ಕೊಂದು ನನ್ನ ಇವಾಗ ಏನಂದ್ರೆ ನಾವು ಪ್ಲಾನ್ ಮಾಡ್ಕೊಂಡು ಏನು ಬಂದಿರಲಿಲ್ಲ. ಇದೆಲ್ಲ ಮೈಕ್ ಇಲ್ಲ ಐತೆ. ಇವಾಗ ಏನಂದರೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ ಇದೆಲ್ಲ ತೊಗೋಬೇಕು ಅಥವಾ ಇದೆಲ್ಲ ಇದು ಮಾಡಬೇಕು ಅಂತ. ನಾವು ಜಸ್ಟ್ ಹಾಗೆ ಮಾಲ್ ನೋಡಿಕೊಂಡು ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಈಗ ಸಡನ್ ಬಂದು ಇಷ್ಟು ಖರ್ಚು ಮಾಡಿ ಹೋಗ್ತಾ ಇದ್ರು ವಿ ಆರ್ ನಾಟ್ ಫೀಲಿಂಗ್ ರಿಗ್ರೆಟ್ ಬಿಕಾಸ್ ನಮ್ಗೆ ಆ ಕೆಪಾಬಿಲಿಟಿ ಇದೆ, ನಾವು ನಾಳೆ ಅದನ್ನು ದುಡಿತೀವಿ ಅನ್ನೋ ಒಂದು ಇದಿದೆ ಅನ್ನೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಪ್ರೌಡ್ ವೇರ್ ವಿ ಆರ್. ಈ ಎಡಿಟ್ ಇದು ಎಡಿಟ್ ನಾನು ಇದನ್ನು ಮಾಡ್ತೀಯಾ? ಇಲ್ಲೇ ಅನ್ಬಾಕ್ಸ್ ಮಾಡ್ತೀಯಾ? ಓಕೆ ಗಾಯ್ಸ್. ಓ ಇಲ್ಲಿಂದ ಸ್ಲೈಡ್ ಮಾಡ್ಬೇಕಾ? ಓ ಆ್ಯಪಲ್ ಥರನೇ ಇವರು ಕಲ್ತ್ಬಿಟ್ಟವ್ರೆ ಸ್ಲೈಡಿಂಗು. ಯೂಟ್ಯೂಬಲ್ಲೇ ನೋಡಿದ್ದೆ. ಜಸ್ಟ್ ಒಂದು ಕ್ಯಾಮ್ರಾ. ಓ ಇದೇನೆ ನೋಡಪ್ಪ ಕ್ಯಾಮ್ರಾ. ಹೆವಿ ಐತೆ ಗೈಸ್, ತುಂಬ ಹೆವಿ ಐತೆ. ಆ ಫೋನ್ ಐತಲ್ಲ ಅಷ್ಟೇ ಹೆವಿ ಐತೆ. ಓಕೆ ಆನ್ ಆಗಿದೆ ಅಮ್ಮ, ನೋಡಿ ಆನ್ ಆಗಿದೆ. ಅದು ಆಲ್ರೆಡಿ ಆಫ್ ಮಾಡ್ತೀನಿ ನಾನು. ಆಫ್ ಆಯ್ತು ಅಷ್ಟೇ. ಈಗ ಈ ಥರ ಕ್ಲೋಸ್ ಆದರೆ ಆಫ್ ಆಯ್ತು ಅಂತ. ಕ್ಯಾಮ್ರಾ ಇದು ಈ ಸೈಡ್ ಆ್ಯಂಗಲಾಗಿ ಹೋಗ್ಬೇಕು, ಆ ಥರ. ಗೊತ್ತಾಯ್ತಾ? ಈ ಥರ ಇದೆ ನೋಡಿ ಕ್ಯಾಮ್ರಾ. ವಾವ್, DJI. ಲೆಟ್ಸ್ ಅನ್ಬಾಕ್ಸ್. ಏನಿಲ್ಲ, ಜಸ್ಟ್ ಸಿಂಪಲ್ ಇದು. ಹಿಂಗಂದರೆ ಆನ್ ಅಷ್ಟೇ. ಈ ಥರ ಇದೆ ನೋಡಿ. ಇನ್ಮೇಲೆ ಬ್ಲಾಗ್ಸ್ ಎಲ್ಲ ಬರೋದು ಇದರಲ್ಲೇ. ಇನ್ಮೇಲೆ ಫೋನಲ್ಲಿ ಮಾಡೋದು ಮುಗೀತು. ಇನ್ಮೇಲೆ ನಂದು ಅನ್ಬಾಕ್ಸಿಂಗ್ ಆಯಿತು. ಇವಾಗ ಇವರು ಐಫೋನ್ನ ಅನ್ಬಾಕ್ಸ್ ಮಾಡ್ತಾರೆ. ಬನ್ನಿ ಐಫೋನ್ ಅನ್ಬಾಕ್ಸ್ ಮಾಡಿ. ಅಲ್ಲೇ ಇಡಿ ಕ್ಯಾಮ್ರಾ ಹಂಗೆ. ಯಾಕೆ ಅಂದರೆ ಇದನ್ನು ಬಾಕ್ಸ್ ಪೀಸ್ನ ಇಂಡಿಯಾಗೆ ಕಳ್ಸೋಕ್ಕಾಗಲ್ಲ. ಸೊ ಹಾಗೆ ಓಪನ್ ಮಾಡ್ತಾ ಇದ್ದೀವಿ. ಇಟ್ಸ್ ಫಾರ್ ಒನ್ ಆಫ್ ಅವರ್ ಫ್ರೆಂಡ್. ನಮ್ದು ಯಾರ್ದು ಅಲ್ಲ ಇದು, ನಮ್ದು ಯಾವುದೋ ಇಂಡಿಯಾದಲ್ಲಿರೋ ಫ್ರೆಂಡಿಗೆ. ನನ್ನ ಫೋನ್ನೇ ನಾನು ಅನ್ಬೇಕು ಮಾಡಿದ್ದೆ. ನನ್ನ ಫೋನ್ ಅನ್ಬಾಕ್ಸ್ ಮಾಡಿದ್ದೆ.
ನಿನ್ನ ಬಾಕ್ಸು ನನ್ನ ಫೋನನ್ನು ಅನ್ಬಾಕ್ಸ್ ಮಾಡಿದ್ದೆ. ನಿನ್ನ ಏನಾಯ್ತು? ನಿನ್ನ ಫೋನ್ ಅನ್ಬಾಕ್ಸ್ ಮಾಡೋಣ. ಯಾವ ಕಲರ್ ಅಂತ ಟಡಾ. ಇಲ್ಲ ಬೀಳ್ಸಲ್ಲ. ಇದು ತೆಗಿಲ್ಲ. Not for me, not for me. ಅಲ್ಲ ಡಿಜೆ ವಿಮೋ ಆ್ಯಪ್ ಐತಲ್ಲ, iPhone 16 Pro. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡೊಮಿನೋಸಿಗೆ ಬಂದ್ವಿ ಪಿಜ್ಜಾ ತಿನ್ನೋಣ ಅಂತ. ಲೆಟ್ಸ್ ಹ್ಯಾವ್ ಅ ಪಿಜ್ಜಾ. ತುಂಬ ದಿನ ಆಯ್ತು ಪಿಜ್ಜಾ ತಿಂದು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾ.